ಹನಿಮೂನಿಗೆ ಒಟ್ಟಿಗೆ ಹೋಗ್ತೇವೆ ಮತ್ತೆ ಬೇರೆ ಬೇರೆ ಹೋಗಾಗತ್ತೆ. ನನ್ ಬ್ಯಾಗ್ ಹಾಕೋ ಬರ್ತಾ ಇಲ್ಲ, ಒಂದೇ ಚಡ್ಡಿನ ಉಲ್ಟಾ ಪಲ್ಟಾ ಹಾಕೋಬೇಕು. 43 ಡಿಗ್ರಿ ಮುಖಾಲ ಸುಟ್ಟೋದಂಗ ಆಯ್ತು. ಒಂದ್ಸರಿ ದುಡ್ಡು ಕಳ್ಕೊಂಡಾಯ್ತು. ಇನ್ನೂ ತಪ್ಪು ಅಂತ ಕಲ್ತ್ಕೊಳ್ಳಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಂಟೆಂಟ್ ಕಾರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಇವಳ ಫೇವ್ರೆಟ್ ಜಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಮದ್ವೆ ಆದಾಗ ಫಸ್ಟ್ ಟೈಮ್ ಇವ್ರ ಹತ್ರ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ದೆ. ಇವರು ಹೋಗೋಣ ಟೆಕ್ನಿಕಲಿ ನಾನು ಮಾತಾಡೋದು ಬಿಡು ನೀನು ಫಸ್ಟ್. ಹೋಗೋಣ ಅಂತ ಅನ್ಕೊಂಡು ಈ 22ಗೆ ಮೇ 22ಗೆ ನಮ್ಮ ಆನಿವರ್ಸರಿ ಇದೆ. ಸೊ ಈ 2ನೇ ವರ್ಷದ ಆನಿವರ್ಸರಿಗೆ ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮದ್ವೆ ಆಗಿ 2 ವರ್ಷದ ನಂತರ ಹನಿಮೂನಿಗೆ ಹೋಗ್ತಾರ. ಫಸ್ಟ್ ಕಪಲ್ ನಾವೇ ಇರ್ಬೇಕು ಮೋಸ್ಟ್ಲಿ. ಸೊ ನಾವು ಹನಿಮೂನ್ ಹೋಗ್ತಾ ಇದೀವಿ. ಮತ್ತೆ ಇದನ್ನು ತಗೊಂಡು ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಹೆಂಡತಿ ಆಸೆಯನ್ನು ಪೂರೈಸಿದ ಶಶಿ ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್ ಅಂತ ಎಲ್ಲ ಹಾಕ್ಬಿಡ್ತಾರೆ. ಹಂಗೆಲ್ಲ ಹಾಕ್ಬೇಡಿ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇಬ್ರು ಒಟ್ಟಿಗೆ ಹೋಗ್ತಾ ಇದ್ವಿ, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ. ಹನಿಮೂನಿಗೆ ಒಟ್ಟಿಗೆ ಹೋಗ್ತೇವೆ ಮತ್ತೆ ಬೇರೆ ಬೇರೆ ಹೋಗಾಗತ್ತೆ. ಏನ್ ಹೇಳ್ತಿದ್ಯಲ್ಲ ನೀನು? ಅಂದ್ರೆ ಎಲ್ಲ ಇರಿಕ ಫ್ಲೈಟ್ ನಲ್ಲ ಇರಿಕ. ಮುಂದೇನು ಹೇಳ್ಬೇಕು? ಕನ್ನಡದಲ್ಲಿ ಮಾತಾಡೋದು ಬಿಡು. ಚೆನ್ನಾಗಿದೆ. ಓಕೆ, ವಿಸ್ತಾರ ಫಸ್ಟ್ ಟೈಮ್. ಈಗ ನನ್ ವ್ಯೂ ಹಿಂಗಿರುತ್ತೆ. ಕ್ಯಾಮ್ರಾ ನನ್ ಕಡೆ ತಿರ್ಸ್ಬಿಟ್ಟು. ನನ್ ವ್ಯೂ ಹಿಂಗಿರುತ್ತೆ, ಇವ್ರ ವ್ಯೂ ಹಿಂಗಿರುತ್ತೆ. ಇವಳ ಬ್ಯಾಗ್ ಬಂತು, ನನ್ ಬ್ಯಾಗ್ ಹಾಕೋ ಬರ್ತಾ ಇಲ್ಲ. ಏನೋ ತಗೊಂಡ್ ಬಂದಿದೆ, ಗೊತ್ತಾಗ್ಬಿಡ್ತೋ ಏನೋ. ಬೆಂಗಳೂರಲ್ಲೇ ಇಟ್ಕೊಂಡಿದಾರ ಸದ್ಯ ಬ್ಯಾಗ್ ಬಂತು. ಎಲ್ಲಿ ಒಂದೇ ಚಡ್ಡಿನ ಉಲ್ಟಾ ಪಲ್ಟಾ ಹಾಕೋಬೇಕು ಅಂತ ತಲೆಗೆಡ್ಸ್ಕೊಂಡ್ಬಿಟ್ಟಿದ್ದೆ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿರೋ ಶಾಪ್ಸ್ ನೋಡಿದೀರಾ? ಈಗ ಚಂಡೀಗಢ ಏರ್ಪೋರ್ಟ್ ಅಲ್ಲಿರೋ ಶಾಪ್ಸ್ ನ ನೋಡಿ. ಹೆಂಗೆ ಚಂಡೀಗಢ ಬಂದಿಳಿದ್ವಿ. 43 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇದೆ. 43 ಸಿಕ್ಕಾಪಟ್ಟೆ ಬಿಸಿಲು ಸುಡ್ತಾ ಇದೆ. ಕ್ಯಾಬ್ಗೋಸ್ಕರ ವೇಟಿಂಗ್. ಅವ್ರು ಬೇರೆ ಹಿಂದಿಯಲ್ಲಿ ಮಾತಾಡ್ತಾ ಇದಾರೆ, ನಾವು ನಮ್ಮ ಹಿಂದಿಯಲ್ಲಿ ಮಾತಾಡ್ತಾ ಇದೀವಿ. ಈ ಸೆಕೆಂಡ್ ಆಚೆ ಹೋದ್ರೆ ಸಾಕಾಗಿದೆ ಗುರು. ಏನ್ ಗುರು ಇಲ್ಲಿ ಹೆಂಗಿರ್ತಾರೆ? 43 ಡಿಗ್ರಿ. ಗಾಡ್, ಮುಖಾಲ ಸುಟ್ಟೋದಂಗಾಯ್ತು ಗುರುವೆ. ಏನ್ ಒಂದ್ 5 ನಿಮಿಷ ಇರ್ತಿದ್ದಷ್ಟೇ ಚಂಡೀಗಢ. 5 ನಿಮಿಷ, 5 ಮಿನಿಟ್ಸ್ ಏರ್ಪೋರ್ಟ್ ಇಂದ ಆಚೆ ಬರೋಷ್ಟು ಮುಖಾಲ ಸುಟ್ಟೋದಂಗಾಯ್ತು ಒಂದ್ಸರಿ. ಮನಾಲಿಯ ಮಾಲ್ ರೋಡ್, ನಮ್ ಬೆಂಗಳೂರಿನ ಬ್ರಿಗೇಡ್ ರೋಡ್ ಇದು ನೋಡಿದಂಗೆ ಆಗುತ್ತೆ ಆಲ್ಮೋಸ್ಟ್. ನ್ಯೂ ಇಯರ್ ಟೈಮಲ್ಲಿ ಎಷ್ಟು ಕ್ರೌಡ್ ಇರುತ್ತೋ ಅಷ್ಟು ಕ್ರೌಡ್ ಇವತ್ತು ಇಲ್ಲಿದೆ. ಇವತ್ತು ಸಂಡೇ ಆದ್ರಿಂದ ಮೋಸ್ಟ್ಲಿ ಕ್ರೌಡ್ ಜಾಸ್ತಿ ಇರ್ಬೋದು. ವೀಕ್ ಡೇಸ್ ಅಲ್ಲಿ ಗೊತ್ತಿಲ್ಲ, ನಾಳೆ ನೋಡೋಣ. ಫೈನಲಿ ಮನಾಲಿಗೆ ಬಂದಿದೀವಿ. ಇದು ನಾವಿರೋ ರೂಮು. ಇವತ್ತಿನ ಮಟ್ಟಿಗೆ ನಮ್ಮಿಂದ ಒಂದು ಲೆಸನ್, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀವಿ. ಏನಾಯ್ತು, booking.com ನಲ್ಲಿ ನಾನು ಕಡಿಮೆನೂ ಇರಬೇಕು ಚೆನ್ನಾಗೂ ಇರಬೇಕು ಅಂತ ಒಂದು ಒಳ್ಳೆ booking.com ಅಲ್ಲಿ ಒಳ್ಳೆ ಪಿಕ್ಚರ್ ಇರುವಂತ ಒಂದು
ಒಳ್ಳೆ ರಿವ್ಯೂ ಇರುವಂತ ಒಂದು ಹೋಟೆಲ್ನ ಬುಕ್ ಮಾಡಿದೆ. ಬುಕ್ ಮಾಡಿ ಇವಾಗ ರೀಚ್ ಆದ ತಕ್ಷಣ ಅಲ್ಲಿ ನೋಡ್ತೀವಿ ಆ ಕಾಟೇಜು ನೋಡೋದಕ್ಕೆ booking.com ಅಲ್ಲಿ ನೋಡೋದಕ್ಕೆ ಬೇರೆ ತರ ಇತ್ತು, ರಿಯಾಲಿಟಿಲಿ ಬೇರೆ ತರ ಇತ್ತು. ತುಂಬಾ ಖರಾಬ್ ಆಗಿತ್ತು. ಇವಳು ರೂಮ್ನು ನೋಡಿಲ್ಲ, ನಾನು ಕೆಳಗಡೆ ಹೋಗಿ ರೂಮ್ ನೋಡ್ತೀನಿ, ತುಂಬಾ ಖರಾಬ್ ಆಗಿದೆ, ಇಲ್ಲಿ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಯ್ತು. ಅಡ್ವಾನ್ಸ್ ಅಂತ 1200 ಏನೋ ಪೇ ಮಾಡಿಸ್ಕೊಂಡಿದ್ರು, ಅದು ನೀರಿಗೆ ಬಿಟ್ಟಂಗಾಯ್ತು. ಅಲ್ಲೇ ಸ್ವಲ್ಪ ದೂರ ಹಂಗೆ ವಿಚಾರಿಸ್ಕೊಂಡು ಬಂದ್ವಿ. ಇದು ಹೊಸ ಹೋಟೆಲ್, ಇವಾಗ ನಾವು ಇರ್ತಾ ಇರೋಂಥದ್ದು ಹೊಸ ಹೋಟೆಲ್. ಓಕೆ, ಕ್ವೈಟ್ ಗುಡ್. 11 ಗಂಟೆಗೆ ರೀಚ್ ಆಗಿತ್ತು, ರಾತ್ರಿ ಮಿಡ್ ನೈಟ್ ಆಗೋಯ್ತಲ್ಲ ಆಲ್ಮೋಸ್ಟ್. ಇವಾಗ ನಾವು ಎಲ್ಲಿ ಅಂತ ಹುಡ್ಕೋದಕ್ಕೆ ಹೋಗೋದು. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸು, ದುಡ್ಡು ಕಳ್ಕೊಂಡಾಯ್ತು. ಸೊ ನೆಕ್ಸ್ಟ್ ಟೈಮು ನೀವು, ನಾನು ಹೇಳೋದೇನು ಅಂತಂದ್ರೆ, ನೀವು ಬುಕ್ ಮಾಡಿದ್ರೆ booking.com ಅಲ್ಲಿ ಮಾಡಿದ್ರಿ ಅಂದ್ರೆ ಅವ್ರ ಹತ್ರ ಲೈವ್ ಫೋಟೋನೇ ಕೇಳ್ಕೊಳ್ಳಿ. ನಾವು ಮಾಡಿರೋ ಮಿಸ್ಟೇಕ್ ಅದು, ಲೈವ್ ಫೋಟೋನ ಕೇಳಿಲ್ಲ. ಅವರು ಆ ಹೋಟೆಲ್ನ ಓಪನ್ ಮಾಡಿದಾಗ ಏನ್ ಹೇಳ್ತಾರೆ, ಇನಾಗ್ರೇಟ್ ಮಾಡಿದಾಗ ಏನ್ ಪಿಕ್ಚರ್ಸ್ ಇರುತ್ತಲ್ಲ ಅದನ್ನೇ ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಇವಾಗ ತುಂಬಾ ಖರಾಬ್ ಆಗೋಗಿರುತ್ತೆ. ಸೊ ನಮ್ ತರ ಮಾಡ್ಕೋಬೇಡಿ. ಇದೊಂದು ನಾವು ಕಲ್ತ್ಕೊಂಡ್ವಿ ಲೆಸನ್, ಫಸ್ಟ್ ಟೈಮ್ ಆಗಿತ್ತು. ಇಟ್ಸ್ ಓಕೆ, ಆಗತ್ತೆ, ಕಲಿಬೇಕಲ್ವಾ, ತಪ್ಪುಗಳಿಂದ ಕಲಿಬೇಕಂತೆ. ಇದನ್ನು ತಪ್ಪು ಅಂತ ಕಲ್ತ್ಕೊಳ್ಳಿ. ಸೊ ಇವಾಗಿರೋ ಹೋಟೆಲ್ ಚೆನ್ನಾಗಿದೆ, ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಮಾರ್ನಿಂಗ್ ವ್ಯೂ ಕೂಡ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಾಲ್ಕನಿ ಒಂದಿಲ್ಲ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಒಂದ್ 2 ದಿನದ ಮಟ್ಟಿಗೆ. ಎಮರ್ಜೆನ್ಸಿ ಇಷ್ಟೊತ್ತಲ್ಲಿ ಸಿಕ್ಕಿರೋದೇ ದೊಡ್ಡ, ಅಂಥದ್ರಲ್ಲಿ ಎಷ್ಟೋ ಒಳ್ಳೆ ಹೋಟೆಲ್ ಸಿಕ್ಕಿದೆ, ಅದಕ್ಕಿಂತ ಸಾರಾಪಾಲ್ ಬೆಟರ್ ಅಪ್ಪ. ತುಂಬಾ ಖರಾಬಾಗಿತ್ತು. ಎಕ್ಸೈಟಿಂಗ್ ಜರ್ನಿ, ತುಂಬಾ ಚೆನ್ನಾಗಿತ್ತು ಅಲ್ವಾ? ಜರ್ನಿ ಸಖತ್ತಾಗಿತ್ತು. ಮತ್ತೆ ಆ ರೋಡ್ಗಳು ಎಷ್ಟು ಭಯ ಆಗ್ತಿತ್ತು ಗೊತ್ತಾ? ಟನಲ್ಸ್ ಎಲ್ಲ ತುಂಬಾ ಚೆನ್ನಾಗಿ, ಮೋರ್ ದೆನ್ 15 ಟನಲ್ಸ್ ಇದೆ ಗುರು. ಒಂದ್ 15 ಟನಲ್ಸ್ ನ ದಾಟ್ಕೊಂಡ್ ಬರ್ಬೇಕು. ಲಾಸ್ಟ್ ಟನಲ್ ತುಂಬಾ ರಾ ಟನಲ್ ಅಂತಾನೆ ಹೇಳ್ಬೋದು. ಒಂಥರ ರಾ, ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ರಾ ಒಂಥರ ಈ ಹಳೆ ಸಿನಿಮಾದಲ್ಲಿ ಗುಹೆ ಅಂದ ತಕ್ಷಣ ನಮ್ಗೆ ನೆನಪಾಗತ್ತಲ್ಲ, ಆ ತರ ಓದಂಗಿತ್ತು. ಟನಲ್ ಸುರಂಗ ಮಾರ್ಗನೇ ಅಂದ್ರೆ ಟಿಪಿಕಲ್ ಅವಾಗಿತ್ತಲ್ಲ, ನೀನ್ ಅದೇ ಹೇಳ್ದೆ, ನಾನು ಅದೇ ಹೇಳ್ದೆ. ಆಯ್ತು, ಸುಮ್ನೆ ಕಾಲ್ ಎಳಿಬೇಕು ಅಂತ ಹೇಳಿದಲ್ಲ. ಆಯ್ತು ಬಿಡು. ಆಯ್ತು ಬಿಡ್ಲಾ, ಮಿಸ್ ಮಾಡ್ದೆ. ನೆಕ್ಸ್ಟ್ ಬರೋ ವಿಡಿಯೋನು ನೋಡ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನಾಲಿ ಟ್ರಿಪ್ ಎಲ್ರು ನೋಡ್ಲಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನೂ ನೋಡ್ಲಿ. ಬಾಯ್.